ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 26ನೆಯ ವಾರ, ಅಕ್ಟೋಬರ್ 4, 2025 ಶನಿವಾರ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 10ನೇ ಅಧ್ಯಾಯ 17ರಿಂದ 24ರವರೆಗಿನ ವಚನಗಳು. ಆ ಕಾಲದಲ್ಲಿ ಕಳುಹಿಸಲಾಗಿದ್ದ 72 ಮಂದಿ ಸಂತೋಷಭರಿತರಾಗಿ ಹಿಂದಿರುಗಿ ಬಂದು, ಪ್ರಭು, ನಿಮ್ಮ ಹೆಸರಿನಲ್ಲಿ ಆಜ್ಞೆ ಮಾಡಿದಾಗ ದೆವ್ವಗಳು ಕೂಡ ನಮಗೆ ಅಧೀನವಾಗುತ್ತವೆ ಎಂದು ವರದಿ ಮಾಡಿದರು. ಅದಕ್ಕೆ ಯೇಸು, ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೆನು. ಇಗೋ, ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಿಮಗೆ ಹಾನಿ ಮಾಡದು. ಆದರೂ ದೆವ್ವಗಳು ನಿಮಗೆ ಅಧೀನವಾಗಿವೆ ಎಂದು ಸಂತೋಷಪಡುವುದಕ್ಕಿಂತ ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಲಿಖಿತವಾಗಿವೆ ಎಂದು ಸಂತೋಷಪಡಿ ಎಂದು ಹೇಳಿದರು. ಅದೇ ಗಳಿಗೆಯಲ್ಲಿ ಯೇಸು ಪವಿತ್ರಾತ್ಮರಿಂದ ಹರ್ಷಾವೇಶಗೊಂಡು, ಪಿತನೇ, ಭೂಸ್ವರ್ಗಗಳ ಒಡೆಯನೇ, ಈ ವಿಷಯಗಳನ್ನು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆಮಾಡಿ ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತಕ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂದು ಪಿತನ ಹೊರತು ಬೇರಾರೂ ಅರಿಯರು. ಪಿತನು ಯಾರೆಂದು ಪುತ್ರನು ಮತ್ತು ಯಾರಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರೂ ಅರಿಯರು ಎಂದು ಹೇಳಿದರು. ಅನಂತರ ಯೇಸು ಶಿಷ್ಯರ ಕಡೆ ತಿರುಗಿ ಅವರಿಗೆ ಪ್ರತ್ಯೇಕವಾಗಿ, ನೀವು ಕಾಣುವುದನ್ನು ಕಾಣುವ ಕಣ್ಣುಗಳು ಭಾಗ್ಯವುಳ್ಳವು. ಏಕೆಂದರೆ ಎಷ್ಟೋ ಪ್ರವಾದಿಗಳು ಹಾಗೂ ಅರಸರು ನೀವು ನೋಡುವುದನ್ನು ನೋಡುವುದಕ್ಕೂ ನೀವು ಕೇಳುವುದನ್ನು ಕೇಳುವುದಕ್ಕೂ ಆಶಿಸಿದರು, ಆದರೂ ಅದನ್ನು ಅವರು ನೋಡಲೂ ಇಲ್ಲ, ಕಾಣಲೂ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಲಿಖಿತವಾಗಿವೆ ಎಂದು ಸಂತೋಷಪಡಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದು 72 ಮಂದಿ ಸುವಾರ್ಥ ಪ್ರಚಾರದಿಂದ ಕ್ರಿಸ್ತನೆಡೆಗೆ ಹಿಂದಿರುಗುತ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಪ್ರಮುಖವಾದ ಅಂಶ ಇದು. ನಮ್ಮ ಆಧ್ಯಾತ್ಮಿಕ ಪಯಣ ಕ್ರಿಸ್ತನಿಂದ ಪ್ರಾರಂಭವಾಗಿ ಕ್ರಿಸ್ತನೆಡೆಗೆ ಹಿಂದಿರುಗುತ್ತದೆ. ಕ್ರಿಸ್ತನೇ ಕಳುಹಿಸಿದ 72 ಮಂದಿ ಆನಂದದಿಂದ ಹಿಂತಿರುಗುತ್ತಾರೆ. ನಮ್ಮ ದಿನ ಎಲ್ಲಿಂದ, ಯಾರಿಂದ ಆರಂಭವಾಗಿ ಹೇಗೆ ಅಂತ್ಯಗೊಳ್ಳುವುದು ಎಂದು ಬಲ್ಲಿರಾ? ಕ್ರಿಸ್ತರು ನಮ್ಮೊಂದಿಗಿದ್ದಾಗ ಆಗುವ ಪವಾಡಗಳು, ಅದ್ಭುತಗಳು ನಮ್ಮಲ್ಲಿ ಆನಂದವನ್ನು ತರುತ್ತವೆ. ದೇವರು ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು ಎಂಬ ಪ್ರಶ್ನೆಯನ್ನು ಸಂತ ಪೌಲರು ರೋಮನರೊಡನೆ ಸಂಭಾಷಿಸುವಾಗ ಕೇಳುತ್ತಾರೆ. ಕ್ರಿಸ್ತರೇ ಹೇಳುವಂತೆ, ಶತ್ರುಗಳ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೆ ಅಧಿಕಾರವನ್ನು ನಿಮಗೆ ಶ್ರುತಪಡಿಸಿದ್ದೇನೆ. ಆದ್ದರಿಂದ ಕ್ರಿಸ್ತನನ್ನೇ ಧರಿಸಿಕೊಂಡಾಗ ನಾವು ಎದೆಗುಂದುವುದಿಲ್ಲ, ನಜ್ಜುಗುಜ್ಜಾಗುವುದಿಲ್ಲ ಎಂಬುದು ಸತ್ಯ. ಇಂದಿನ ಮೊದಲನೆಯ ವಾಚನದಲ್ಲಿ ಯೋಬ ತನ್ನ ಬಲಹೀನತೆಯನ್ನು ಸರ್ವೇಶ್ವರನ ಅಪರಿಮಿತ ಅನಂತ ಶಕ್ತಿಯ ಮುಂದೆ ಸಮರ್ಪಿಸುತ್ತಾನೆ. ನಾನು ಬಲಶಾಲಿ, ಶ್ರೀಮಂತ, ಪಂಡಿತ ಮತ್ತು ಪ್ರತಿಭಾನ್ವಿತವಾಗುವುದು ದೇವರು ಕೊಟ್ಟಿರುವ ವರದಿಂದ ಮಾತ್ರ. ಆದ್ದರಿಂದ ನಮ್ಮ ಕೇಂದ್ರ ಬಿಂದು ನಾವಲ್ಲ, ಬದಲಾಗಿ ಕ್ರಿಸ್ತ ಎಂಬುದನ್ನರಿತು ಈ ಜಗತ್ತಿಗೆ ಕ್ರಿಸ್ತನ ದ್ಯೋತಕಗಳಾಗೋಣ. ಇದು ಧ್ವನಿ ಮಾಧ್ಯಮವನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.